29ನೇ ತಾರೀಕು ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ನಾವೆಲ್ಲರೂ ಕನ್ನಡ ಪರ ಒಕ್ಕೂಟದ ಹೋರಾಟಗಾರರು, ನಾವು ಪ್ರೆಸಿಡೆಂಟು. ಸೊ ನಾವೆಲ್ಲರೂ ಈ ಹೋರಾಟಕ್ಕೆ ಪ್ರತಿಕ್ರಿಯೆ ಮಾಡ್ತಾ ಇದ್ದೀವಿ. ನೀರು ನಮಗೆಲ್ಲರಿಗೂ ಬೇಕಾಗಿದೆ. ಕಾವೇರಿ ನೀರು ನಾವು ಬೇಕಾದ್ರೆ ರಕ್ತ ಕೊಡ್ತೀವಿ ಸಹ, ನಾವು ನೀರನ್ನು ಬಿಡೋದಕ್ಕೆ ನಾವು ಸಿದ್ಧ ಇಲ್ಲ, ನಾವು ಸಾಧ್ಯವೂ ಇಲ್ಲ. ಈ ಹೋರಾಟಕ್ಕೆ ಇನ್ನೂ ಜಾಸ್ತಿ ನಾವು ಬೆಂಬಲ ಕೊಡ್ತೀವಿ. ಇದನ್ನು ನಿಲ್ಲಿಸದೆ ಹೋದರೆ ನಾವು ಇನ್ನೂ ಜಾಸ್ತಿ ಹೋರಾಟಗಳು ಮಾಡ್ತೀವಿ, ಇನ್ನೂ ಜಾಸ್ತಿ ಜಗಳಗಳಾಗ್ಬೋದು, ಇನ್ನೂ ಏನು ಬೇಕಾದರೂ ಆಗ್ಬೋದು ಸರ್. ಇದು ತುಂಬ ಹೋರಾಟ ಉಗ್ರವಾಗಿ ಇರುತ್ತೆ. ನಾವು ಶಾಂತವಾಗಿ ಹೋಗಬೇಕು ಅಂತ ನೋಡ್ತಾ ಇದ್ದೀವಿ. ಇಲ್ಲ, ಇದು ಉಗ್ರವಾಗಲೇ ಆಗಬೇಕು ಅಂದರೆ ರಾಜಕಾರಣ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣುತ್ತೆ. ಮತ್ತು ನಾವು ಇವಾಗ ಏನಂದರೆ 5 TMC ನೀರನ್ನ ಬಿಡಬೇಕು ಅಂತ ಇವಾಗ ಒಂದು ಆದೇಶನ ಕೊಟ್ಟಿದ್ದಾರೆ. ಆ ಆದೇಶನ ಯಾವುದೇ ಕನ್ನಡ ಪರ ಸಂಘ, ಕರ್ನಾಟಕದ ಯಾವುದೇ ಇವರು ಸಂಘಟನೆಯವರಾಗಲಿ ಜನತೆಗಳಾಗಲಿ ಯಾರೂ ಇದನ್ನು ಒಪ್ಪಕ್ಕೆ ರೆಡಿ ಇಲ್ಲ. ನಾವೆಲ್ಲ ಇದನ್ನು ಧಿಕ್ಕರಿಸ್ತೀವಿ. ಎರಡನೇದಾಗಿ ಈ ಕರ್ನಾಟಕದ ಸಂಸದರು ಇದ್ರ ಬಗ್ಗೆ ಯಾರು ಬಾಯಿ ತೆಗೆದೆ ದಿಮಾಕ್ ಮಾಡಿಕೊಂಡು ಕೂತಿರುವಂಥದ್ದು ತುಂಬ ನಾವು ಅಸಹನೀಯ ಹೇಳ್ಬೇಕಾಗತ್ತೆ. ಮೂರನೇದಾಗಿ ಈ ನೀರನ್ನು ನಮ್ಮಲ್ಲಿ ಇದ್ದರೆ ಪರವಾಗಿಲ್ಲ, ನಮ್ಮಲ್ಲೇ ನೀರಿಲ್ಲ ಮೂರನೇವ್ರಿಗೆ ಕೊಡಬೇಕು ಅನ್ನೋಂಥದ್ದು ಇಲ್ಲಿ ನಮಗೆ ತುಂಬ ನೋವಾಗ್ತಿರೋಂಥ ವಿಚಾರ. ನಾಲ್ಕನೇದಾಗಿ ನಾನು ಹೇಳೋಂಥದ್ದು ಏನಂತಂದರೆ, ಎಲ್ಲ ಕನ್ನಡ ಪರ ಸಂಘಟನೆಗಳು, ಇಡೀ ಕರ್ನಾಟಕದ ಎಲ್ಲ ಜನತೆಗಳು ಸೇರಿ ಕಚ್ಚಾಡದೆ ಒಗ್ಗಟ್ಟಾಗಿ ಈ ಕಾವೇರಿ ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ. ಗೌಡ್ತಿಯರ ಸೇನೆ ಕಡೆಯಿಂದ ಬಂದ್ಗೆ ನಾವು ಎಲ್ಲರಿಗೂ ಒಂದು ಒತ್ತಾಸೆಯಾಗಿ ನಿಂತ್ಕೊಳ್ಳೋಕೆ ನಾವು ರೆಡಿಯಾಗಿದ್ದೀವಿ. ಹಂಚಿ ಬಾಳಬೇಕು ಅಂತ ಹೇಳಿದ್ದು ಯಾವಾಗ ಅಂದರೆ, ಅದು ತುಂಬಿ ನಮಗೆ ಸಾಕಾಗುವಷ್ಟು ಇಟ್ಕೊಂಡು ಮಿಕ್ಕಿದ್ದು ಅವ್ರಿಗೆ ಬಿಡಬೇಕು ಅನ್ನೋದು ಇದ್ದಿದ್ದು. ಇವಾಗ ನಮಗೆ ಇಲ್ಲ, ಬರಗಾಲ ಬಂದು ಕೂತಿದೆ, ಊರಲ್ಲಿ ಬೆಳೆ ಇಲ್ಲ, ನೀರಿಲ್ಲ, ಏನು ಮಾಡಬೇಕು? ದನಕರುಗಳು ಎಲ್ಲ ಸಾಯ್ಬೇಕಾ? ಈಗ ಅದೇ ನೀರನ್ನ ಒಂದು ಸ್ವಲ್ಪ ಸಂಗ್ರಹ ಮಾಡಿ ಹಳ್ಳಿ ಜನಕ್ಕೆ ಒಂದು ಸ್ವಲ್ಪ ಉಪಯೋಗ ಥರ ಮಾಡಿದ್ರೆ ಎಷ್ಟು ಮಿತವಾಗಿರುತ್ತೆ. ಈಗ ರೇಷನ್ ಬೇರೆ ಕಡೆಯಿಂದ ತರಿಸ್ಕೊತಾ ಇದ್ದಾರೆ, ಅದೇ ನೀರಲ್ಲಿ ಬಿಟ್ಟರೆ ರೇಷನ್ ಬೆಳೆಯೋಕ್ಕಾಗಲ್ವ, ಭತ್ತ ಬೆಳೆಯೋಕ್ಕಾಗಲ್ವ ನಾಡಲ್ಲಿ? ಅದನ್ನು ಯೋಚನೆ ಮಾಡೋಕ್ಕಾಗಲ್ವ ಗೌರ್ಮೆಂಟು? ನಾವು ಸತತವಾಗಿ 3 ತಿಂಗಳಿಂದ ಕಾವೇರಿ ನೀರಿಗೋಸ್ಕರ ಹೋರಾಡ್ತಾ ಇದ್ದೀವಿ. ಅದು ವಾಟರ್ ಸಾಹೇಬರು ನೇತೃತ್ವದಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ನಾವು ಹೋರಾಟಗಳು ಮಾಡ್ಕೊಂಡೇ ಬಂದಿದ್ದೀವಿ. ಅದಕ್ಕೆ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಯಾವುದೂ ನಮಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನ್ಯಾಯಾಲಯನೂ ಅವ್ರ ಕಡೆಯೇ ಇದೆ. ಇದು ಆಗಬೇಡ ಸರ್, ಯಾಕಂದರೆ ನಮಗೆ ಇವಾಗ ನೀರು ಇಲ್ಲ ಇದ್ದಾಗ ನೋಡಿ ಹಂಚ್ಕೊಂಡು ಎಲ್ರಿಗೂ ಕೊಡೋಣ. ಕುಡಿಯೋ ನೀರು ಕೊಟ್ಟರೆ ನಮಗೇನು ಅವ್ರ ಮೇಲೆ ಏನೂ ದ್ವೇಷ ಏನೂ ಇಲ್ಲ. ಈಗ ನಮಗೆ ನೀರು ಕಾವೇರಿ ಇಲ್ಲಿ ನದಿಲೇ ನೀರಿಲ್ಲ, ಡ್ಯಾಮಲ್ಲೂ ನೀರಿಲ್ಲ ಅಂದಾಗ ಈ ಥರ ಕೊಡ್ತಾ ಇದ್ದರೆ ಕೇಂದ್ರ ಸರ್ಕಾರದ ಗಮನಕ್ಕೆ ಬರಬೇಕು ಅಂತಲೇ ಈ ಹೋರಾಟ. ಮತ್ತು ಇನ್ನೇನೆಂದರೆ, ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರು ವಿಶ್ವಾಸ ತಗೊಂಡು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋ ಅಂಥದ್ದು ಇದು ಕೋರ್ಟ್ಗೆ ಹೋಗಿ ಅಥವಾ ಅವ್ರ ಮೇಲೆ ಇವ್ರ ಮೇಲೆ ಹಾಕೋಂಥದ್ದಲ್ಲ. 2 ಸರ್ಕಾರಗಳು, 2 ಮುಖ್ಯಮಂತ್ರಿಗಳು ಕೂತ್ಕೊಂಡು ಬಗೆಹರಿಸ್ಕೊಬೋದಾಗಿತ್ತು. ಅವ್ರು ಮಾಡಿಲ್ಲ. ಇದು ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಸ್ಟಾಲಿನ್ ಅವರು ಈಗ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಅವ್ರದ್ದು ಬೇಳೆಕಾಳು ಅಷ್ಟೇ ಬೇಯಿಸ್ಕೊತಾ ಇದ್ದಾರೆ. ಜೀವನದಿ ಇರೋದು ಕರ್ನಾಟಕದಲ್ಲಿ ಇರೋವಾಗ ಕನ್ನಡಿಗರಿಗೆ ಇಲ್ಲ ಅಂದರೂ ಪರವಾಗಿಲ್ಲ, ಅವರು ತಮಿಳು ಮಕ್ಕಳಿಗೆ ಅವರು ಕೊಡಬೇಕು ಅಂತ ಅವ್ರ ಆಸೆ. ಹಂಗಲ್ಲ ಸರ್, ಇದು ನಾವೇ ನೀರನ್ನ ಹಂಚ್ಕೊಂಡು ಬದುಕ್ತಾ ಇರೋವಾಗ ಅವರು ಅದನ್ನು ಅರ್ಥ ಮಾಡ್ಕೋಬೇಕು ಸರ್. ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇದು ಇನ್ನೂ ಉಗ್ರವಾದ ಹೋರಾಟಗಳು ಆಗಬೇಕು ಸರ್. ಆಗುತ್ತೆ ಸರ್. ಇವಾಗ ಅಖಂಡ ಕರ್ನಾಟಕ ಬಂದು ಆಗಲೇಬೇಕು. ನಮ್ಮ ಸಂಪೂರ್ಣ ಬೆಂಬಲ ಇದೆ ಸರ್.